ಬಂದ್ರು ಸಾರ್. ಮೇಡಮ್ ಅವರೇ ಬನ್ನಿ. ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಒಂದತ್ತಿದ್ದೀವಿ. ನಾವೇನೋ ಅಕ್ಕಿ ಕಟ್ಕೊಂಡಿದ್ವಿ. ಹಾಕ್ಬಿಡ್ಲ. ಈಗ ಆಧುನಿಕತೆಯಿಂದ ತಿರ್ಗಾ ನಾಗರಿಕತೆಗೆ ಹೋಗ್ತಾವ್ರ ಜನ. ಅಯ್ಯೋ ಇಲ್ವೇ ಎಷ್ಟಾವ್ ಗೊತ್ತಾ. ನಮ್ಮ ಮನೇಲಿ ಅದು ಫೋಟೋನು ಇದೆ ನೋಡಿ, ಅದು ಪೂಜೆ ಮಾಡ್ತಾರೆ ನಮ್ಮ ಶ್ರೀಮತಿಯವರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಶ್ರೀಮತಿಯವರು ಬೆಳಿಗ್ಗೆ ಸಾರಿಸಿ ಗುಡಿಸಿ ನೆಲ ಒರೆಸಿ ಈಗ ಸ್ನಾನ ಮಾಡ್ಕೊಬಂದು ಈಗ ದೇವ್ರ ಪೂಜೆ ಮಾಡೋದಕ್ಕೆ ಬಂದಿದ್ದಾರೆ. ಬೆಳಗ್ಗೆ ಫಸ್ಟು ಅವ್ರು ಮೊದಲು ದೇವ್ರ ಪೂಜೆನೇ ಮಾಡ್ತಾಯಿದ್ದಾರೆ. ಅಂದರೆ ಇವತ್ತು ಅಮಾವಾಸ್ಯೆ ಐತಲ್ಲ, ಸ್ವಲ್ಪ ಪೂಜೆ ಮಾಡಬೇಕು, ಸ್ವಲ್ಪ ಕೆಲವೊಂದೇನೋ ಇದೆ, ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇರೋದು. ಪ್ರತಿದಿನವೂ ಪೂಜೆ ಮಾಡ್ತಾರೆ, ಆದರೆ ಇವತ್ತು ಸ್ವಲ್ಪ ಭಕ್ತಿ ಭಾವದಿಂದ ಜಾಸ್ತಿ ಇದರಿಂದ ಪೂಜೆ ಮಾಡ್ತಾ ಇರೋದು. ಅವರೆಲ್ಲ ಹೂವು ನೀರಿಟ್ಟು ದೇವ್ರ ಮುಂದೆ ಊದ್ಗಡ್ಡಿ ಹಚ್ಚಿ ಬೆಳಗಿ ಮತ್ತು ಧೂಪ ಎಲ್ಲ ಬೆಳಗಿ ಈ ಥರ, ಮತ್ತು ಅವರು ಅಷ್ಟಾಂಗ ನಮಸ್ಕಾರ ಅಂತಾರಲ್ಲ, ಏನೋ ನಮಸ್ಕಾರ ಆ ಥರ ಬಗ್ಗೆ ಎಲ್ಲ ನಮಸ್ಕಾರ ಮಾಡ್ತಾರೆ. ನಮ್ಮ ಮನೇಲಿ ಎಲ್ರಿಗೂ ಭಕ್ತಿ ಇದೆ, ದೇವ್ರ ಭಕ್ತಿ. ಅದರಲ್ಲಿ ನಮ್ಮ ಶ್ರೀಮತಿಯವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಭಕ್ತಿ. ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಬೆಳಿಗ್ಗೆ ಎದ್ದು, ಈಗ ತಿಂಡಿ ಮಾಡೋದಕ್ಕೆ ಹೋಗ್ತಾರೆ. ನೋಡಿರಿ ಈ ಥರ ಇದೆ ನಮ್ಮ ಮನೇಲಿ. ಅದೆಷ್ಟು ಲಕ್ಷಣವಾಗಿ ಕಾಣ್ತಾಯಿದೆ ನೋಡಿರಿ. ಮನೇಲಿ ಒಂದು ಪೂಜೆ ಮಾಡಿದ್ರೆ ಅದೊಂದು ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಅದಿರುತ್ತೆ ಮನೆಗೆ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಇದು ಬೆಳಗ್ಗೆ ವಿಭೂತಿ ಈ ಥರ ಇಟ್ಕೊಬಿಟ್ಟಿದ್ದೀನಿ ಅಂದ್ಕೊಬಿಡ್ರಿ. ಇವತ್ತು ಅಮಾವಾಸ್ಯೆ, ಸ್ವಲ್ಪ ವಿಶೇಷ ಪೂಜೆ. ವಿಶೇಷ ತುಂಬ ಏನು ವಿಶೇಷ ಅಂತ ಅಲ್ಲ, ಸ್ವಲ್ಪ ಭಕ್ತಿ ಜಾಸ್ತಿ. ನೋಡಿದಿರ್ತಾನೆ ಆಗಲೇ ನಮ್ಮ ಶ್ರೀಮತಿಯವ್ರ ಪೂಜೆ ಎಲ್ಲ ಮಾಡಿದ್ದು. ಈಗ ಕಾಫಿ ಮಾಡ್ತಾ ಇದ್ದಾರೆ. ಕಾಫಿ ಪುಡಿ ಹಾಕಿದ್ರು ನೋಡಿರಿ. ಇದು ಇದಿಲ್ಲ ನೋಡಿದ್ರೆ ಶುದ್ಧ ಕಾಫಿ ಪೌಡರ್. ಆರಾಮಾಗಿ ಕೂತ್ಬಿಟ್ಟಿದ್ದಾರೆ ಮೇಲೆ, ಕಟ್ಟೆ ಮೇಲೆ. ಇದೊಂಥರ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಈ ಕಟ್ಟೆ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋದಕ್ಕೆ. ಆಮೇಲೆ ನಮ್ಮ ಶ್ರೀಮತಿಯವ್ರು ಬರೀ ದೇವರು ಇದಕ್ಕೆ ಅಷ್ಟೇ ಅಲ್ಲ ನೋಡ್ರಿ, ಇಲ್ಲಿ ಇದೇನು ಸ್ಟವ್ ಸಹ ಈ ಥರ ಬೆಳಗ್ಗೆ ಹೊತ್ತು ಅರ್ಶಿನ ಕುಂಕುಮ ಹೂ ಇಟ್ಟು ಪೂಜೆ ಮಾಡ್ತಾರೆ. ಗೊತ್ತಾ, ಅಡುಗೆ ಮನೇಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ, ಅದಕ್ಕೋಸ್ಕರ. ಹೌದಾ? ಕೆಲವರು ಫಿಲ್ಟ್ರ್ ಕಾಫಿ ಮಾಡ್ತಾರೆ, ನಮ್ಮ ಮನೇಲಿ ಮಾಡೋದು ಈ ಥರ ಕಾಫಿ. ನಮ್ಮ ಮನೇಲಿ ಅಂತಲ್ಲ, ಹಳ್ಳಿ ಕಡೆ ಎಲ್ಲ ಇದೆ. ಹಳ್ಳಿ ಕಡೆ ಅಂದರೆ ನಮ್ಮೂರ ಕಡೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ತುಂಬ ಜನ ಇದೇ ಥರ ಕಾಫಿ ಮಾಡೋದು. ಹಾಲು ನೀರು ಸಕ್ಕರೆ ಹಾಕೋದು, ಕುದಿಸೋದು, ಕಾಫಿ ಪುಡಿ ಹಾಕ್ಸೋದು, ಕುದಿಸಿ ಒಂದು ಮಳಿಸಿ ಒಂಚೂರು ಸೋಸೋದು. ಇದೇ ಕಾಫಿನೇ. ಚಿಯರ್ಸ್. ಹೌದು, ಚಿಯರ್ಸ್ ಅಂತಾರಲ್ಲ, ಹಂಗಂದ್ರೆ ಏನು? ಎಣ್ಣೆ ಕುಡಿಬೇಕಾರಲ್ಲ ಚಿಯರ್ಸ್ ಅಂತ. ಅದ್ರ ಅರ್ಥ ಏನು ಅಂತ? ಹೌದಾ? ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಯಾರಾದ್ರು, ಗೊತ್ತಿರಲಿಲ್ಲ ಮತ್ತೆ ಇಷ್ಟೊಂದು ದಿನದಿಂದ ಮಾಡ್ತಾ ಇದೀವ ನಾವು. ಗೊತ್ತಿದ್ರೆ ಯಾರಾದ್ರು ಕಮೆಂಟ್ ಮಾಡಿ. ಹೇಳೇ ಇಲ್ಲ ಇನ್ನ ನೀನು ನಿನ್ನ ಡೈಲಾಗು. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಾಕಲ್ವಾ? ಸ್ವೀಟ್ ಜಾಸ್ತಿ ತಿಂತಾಳೆ ನಿನ್ನ ಮಗಳು. ಸ್ವೀಟ್ ಇಷ್ಟ ಅಲ್ವಾ ಅವಳಿಗೆ? ಅದು ಸಾಕು. ಸಾಕಾಗುತ್ತೆ ಇಷ್ಟ. ಯಾಕೆ ಗೊತ್ತಾ? ಮಕ್ಕೊಡಿತದೆ ಸ್ವೀಟ್ ಅಂತ. ಮಕ್ಕೊಡಿತದೆ ಇಲ್ಲಿ ನೋಡಿ, ನೆಲ್ಲೇನೋ ಐತಂಗೆ. ನೆಲ್ಲಲ್ಲ ಅದು, ನೆಲ್ಲು ಭತ್ತ. ಇಲ್ಲ ನೆಲ್ಲೆ, ಅದರಲ್ಲೇ ಮಾಡೋದು. ಅದೊಂಚೂರು ಅದು ಗೊತ್ತು ನಂಗೂ, ಅದರಲ್ಲೇ ಮಾಡೋದು ಅಂತ. ಹೌದಾ? ಇದು ಎಲ್ಲ ರೆಡಿ ಆಯ್ತಾ? ಅದಕ್ಕೆ ಕಾಯ್ತರಿ ಸ್ವಲ್ಪ. ಈರುಳ್ಳಿ ಏನು ಹಾಕ್ತಾ ಇಲ್ಲ, ಹಂಗೆ ಮಾಡ್ತಾ ಇದ್ದೀವಿ. ಅವಳೊಬ್ಳಿಗೆ ಅಲ್ವಾ, ಸುಮ್ಮನೆ ಈರುಳ್ಳಿ ಎಲ್ಲ ಹಾಕೊಂಡು ಯಾಕೆ ಅಂತ. ಇದಕ್ಕೆ ಬೆಲ್ಲ ಹಾಕ್ಬಿಡ್ಲ ಒಂದೇ ಸರಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀವಿ ಸುಮ್ಮನೆ. ಬೆಲ್ಲ ತಗೋ. ಬೆಲ್ಲದೇ ಸಮಸ್ಯೆ. ಬೆಲ್ಲದೊಳಕ್ಕೂ ಇರ್ಬೇಕವ. ಒಂಚೂರು ತೆಗ್ದಾಕ ಹಂಗೆ ಏನಾಗಲ್ಲ ನೋಡ್ಕೊಂಡು. ಸಾಕಲ್ವಾ? ಒಂಚೂರು ಇಲ್ಲ, ಅದೆಲ್ಲ ಕರ್ಗಿದ್ರೆ ಸಾಕಾಗ್ತೈತೆ ಅನ್ಸುತ್ತೆ. ದಪ್ಪ ಹಾಕ್ಬಿಡ, ಸಣ್ಣ ಸಣ್ಣ ಪುಡಿ ಅಂತದ. ಇನ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ, ತುರ್ದಿಟ್ಕೊಬಿಡ್ತೀನಿ ಬೆಲ್ಲನೇ. ಕುಟ್ಟಿಟ್ಕೊಂಡ್ರೆ ತುರ್ದಿಟ್ಕೊಂಡ್ರೆ ನಾನು ಹೇಳಿ ಬಂದಿದ್ದಾನೆ. ತುರ್ದಿಟ್ಕೊಂಡ್ರೆ ನೀಟಾಗಿ ನುಣ್ಣಗಿರುತ್ತೆ. ಕುಟ್ಟಿಟ್ಕೊಂಡ್ರೆ ಅಲ್ಲೊಂದು ಒಂದೊಂದು ಮುಂಡೆ ಸಿಗ್ತದೆ. ಬಾಳೆಹಣ್ಣೆ ತಗ, ಹಂಗೆ ಒಂದೇ ಎರಡು ಅಷ್ಟು ಹಾಕ್ತೀನಿ ನೋಡಿ. ಒಂದು ಹಾಕ್ಲ ಸಾಕು, ಸ್ವಲ್ಪ ಅಲ್ವಾ? ಬಂದ್ರು ಸಾರ್. ಮೇಡಮ್ ಅವರೇ ಬನ್ನಿ. ಮೇಡಮ್ ಅವ್ರಿಗೋಸ್ಕರ ರೆಡಿ ಆಗ್ತಿರೋದು ಇವತ್ತಿದು. ಸಿಹಿ ಅವಲಕ್ಕಿ. ಹುಷಾರು, ಎಲ್ಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೇಕಂಗಿದ್ದೀನಿ ಕೈಯಲ್ಲಿ. ಕೈಯಲ್ಲಿ ಅಂತೀನಿ, ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ತಿರುಗಿ.
ಹಿಂಗೆ ತಿರುವಮ್ಮ ಬೇಲ್ಪುರಿ ತಿರುಗುತ್ತಾರಲ್ಲ ಹಂಗೆ ಆ ಥರ ತಿರುಗುತ್ತೆ. ಬೆಲ್ಲ ಸಾಲದ ಅನಿಸ್ತೈತಿ. ಇಲ್ಲ ಇಲ್ಲ ಸಾಕು. ಹೌದಾ? ಸಾಕು ಬಿಡ. ಅದೆಲ್ಲ ಕರಗ್ತೈತಿ ಇವಾಗ ಖಾರ ಅವಲಕ್ಕಿ ಆಗೋ ಅಷ್ಟಲ್ಲಿ. ಸಾಕು. ಮೇಯ್ತೈತೆ ಕುರಿ ಮರಿ ಇಲ್ಲಿ ಕೂತ್ಕೊಂಡು ಕಡಲೆ ಬೀಜನೆಲ್ಲ. ನಮ್ಮ ಶ್ರೀಮತಿಯವರು ಇದೇನಿದು ಈರುಳ್ಳಿ ಹಾಕ್ತೇನೆ ಒಗ್ಗರಣೆ ಅವಲಕ್ಕಿ ಮಾಡ್ತಾ ಇರೋದು ಇವತ್ತು. ಇವಾಗಲೇ ಹಾಕೋದು ಸಾಕು ಸಾಕು. ಅದು ಇಷ್ಟ ಐತೆ ಅವಲಕ್ಕಿ ನೋಡು. ಇರೋದೇ ಇಷ್ಟ ಅವಲಕ್ಕಿಗೆ ಸಾಕು ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಹಾಕಿ ಅವಲಕ್ಕಿ ಇರೋದೇ ಸ್ವಲ್ಪ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ, ಪರಿಮಳ. ಈಗ ಬಿಳಿ ಇರುವ ಅವಲಕ್ಕಿಗೆ ಬಣ್ಣ ಬಳಿತಾರೆ ಮೇಡಮ್ ಅವರು. ಕಲರ್ಫುಲ್ ಮಾಡಿಬಿಡ್ತಾರೆ ಬಣ್ಣ ಬಳಿದು ನೋಡ್ರಿ. ತಟ್ಟೆ ಮೇಲೆ ಕಣ್ತು ಹಚ್ಚು. ಸಣ್ಣ ಚಕ ಐತೆ ನೋಡು, ಅದನ್ನ ತಗೊಂಡಚ್ಚು ತಕೊಡ್ತೀರಮ್ಮ ತಾಯಿ ಅಲ್ಲೇ. ಅದು ನಿಂಗೆ ಉಜ್ಜು ಈ ಥರ ಹಿಂಗೆ ಅನ್ಬೇಕು. ರಸ ಬಿಟ್ಕತ್ತೈತೆ ಅವಾಗ ಚೆನ್ನಾಗಿ ನಿಂಬೆಣ್ಣು. ನಾವು 3 ಕಿತ್ಕೊಂಡ್ಬಂದಿದ್ದು ಚೆನ್ನಾಗಿರೋದು ಇನ್ನೊಂದಿತ್ತು, ಅದಕ್ಕೆ ಅಜ್ಜತಾನೆ. ನಾನು ಚೆನ್ನಾಗಿರೋದು ಅಂತ ತಗೊಳ್ಳಿಲ್ಲ. ಹೆಂಗೆ ಹಚ್ತಾಳೆ ಮಧ್ಯೆ ಕಚ್ತಿಲ್ಲ. ಈ ಚಾಕನು ಅಂತದೆ ಫ್ರೀ ಕೊಟ್ರೆ ಅದೇ ಫ್ರೀ. ಯಾವತ್ತೂ ಅದಕ್ಕೆ ಏನಿದು ಅದು ಒಂದು ಕ್ವಾಲಿಟಿ ಇರಲ್ಲ ಫ್ರೀ ಕೊಟ್ಟವು. ಇದೇನಿದೆ ಲೈಟ್ರಿಗಲ್ವಾ, ಹೊಸ ಲೈಟ್ರ್ ತಗೊಂಡ್ರೆ ಯಾವ ಫ್ರೀ ಡಿಮಾರ್ಟಲ್ಲಿ. ಹಾಂ, ಅದರಲ್ಲಿ ಇದು ಮಾಡಿದ್ದು. ಸ್ವಲ್ಪ ಹಾಕು, ಸ್ವಲ್ಪ ಆಯ್ತಲ್ಲ ಅವಲಕ್ಕಿ ನೋಡ್ಕೊಂಡು ಸಾಕು ಅನಿಸುತ್ತೆ. ಸಿಂಪಲ್ಲಾಗಿ ಮಾಡುವ ಅವಲಕ್ಕಿ ವಿಧಾನ. ನನ್ನ ಮಗಳಿಗೆ ಮಧ್ಯಾಹ್ನ ಬೇರೆ ಏನೂ ಮಾಡಲ್ಲ ಮಗಳೇ, ಹೊಟ್ಟೆ ಸದ್ಯ ತಿನ್ಕೋಬೇಕು. ಇದು ಬೇಡ ಅಂತ ಅಂದರೆ ಸಾಯಂಕಾಲಕ್ಕೆ ನಾಯಿ ಬಂದಿದೆ, ನಾಯಿಗೆ ಹಾಕ್ತೀವಿ. ಆಯಿತಾ? ಓಕೆನಾ? ಆಮೇಲೆ ಸಿಹಿ ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ಹಾಕೋ. ನನ್ನ ಮಗಳು ತಿಂತಾಳೆ ಸಿಹಿ ಅಂದ್ರೆ ಇಷ್ಟ. ಜಾಸ್ತಿ ತಿನ್ನಕ್ಕಾಗಲ್ಲ. ಖಾರ ತಿಂದೇ ಇದ್ದು ಸಿಹಿ ಹಾಕಮ್ಮ. ಅದು ಮಧ್ಯಾಹ್ನಕ್ಕೆ ತಿನ್ನಕ್ಕಾಗಲ್ಲ. ಸಿಹಿ ಅವಲಕ್ಕಿ ಆಗ್ಬಿಟ್ಟಿದೆಲ್ಲ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಹಬ್ಬ ಸ್ಪೂನು ನನ್ನ ಮಗಳಿಗೆ ತಿನ್ಬಿಟ್ಟು ನನ್ನ ಮಗಳು ಟೇಸ್ಟ್ ಹೇಳ್ತಾಳೆ ಈಗ ಹೆಂಗಿತ್ತು ಅಂತ. ಸಿಹಿ ಆಗಿದೆ. ಖಾರ ಅಪ್ಪನ ಮಗಳು ಅಂತ ಪ್ರೂವ್ ಮಾಡ್ತಾಳೆ ಅವಳು. ಯಾಕೆ? ಕಡಲೆ ಬೀಜ ಹೇಳ್ಕೊಂಡು ಕಡಲೆ ಬೀಜ ಸಮೇತ ತಿಂತಾಳೆ. ಹೆಂಗೈತೆ ಮಗಳೇ? ಸೂಪರ್. ಉಪ್ಪು ಖಾರ ಹುಳಿ ಆಗೈತಾ? ಅಲ್ಲ, ಈಗ ಸಿಹಿ ಅವಲಕ್ಕಿ ಸಿಹಿ ಆಗಿದೆ, ಖಾರ ಅವಲಕ್ಕಿ ಖಾರ ಆಗಿದೆ. ರಾಂಗ್. ಖಾರವಾಗಿದೆ, ಅದು ರಾಂಗ್. ರುಚಿಯಾಗಿದೆ ಅನ್ಬೇಕು. ನೋಡ್ರಿ, ನಮ್ಮ ಜಾನೆ ಮಗಳು ತಿಂಡಿ ತಿಂತಿದ್ದಾಳೆ. ಸ್ವಲ್ಪನೇ ಮಾಡಿದ್ದು ನೋಡಿದ್ರಲ್ಲ, ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ. ಹೇಳಮ್ಮ ಮುಂದಿನ ನೀನು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಒಂದತ್ತಿದ್ದೀವಿ. ನಾವೇನೋ ಅಕ್ಕಿ ಕಟ್ಕೊಂಡಿದ್ವಿ, ಈ ರೀತಿ ಒಂದತ್ತಿರ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದತ್ತಿದ್ದೀವಿ. ನಮ್ಮ ಜಾನೆ ಮಗಳಿಗೆ ಮಾತ್ರ ಮಾಡ್ಕೊತೀವಿ. ಸ್ವಲ್ಪ ಮಾಡಿದ್ದು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ 24 ಗಂಟೆ ಅಲ್ಲ, ಬೆಳಿಗ್ಗೆ ಒತ್ತಿಟ್ಟಿದ್ಮೇಲೆ ಮತ್ತೆ ಒತ್ತು ಮುಳ್ಕೋದು ಸಂಜೆವರೆಗೂ ಒಂದೊತ್ತಿರ್ತೀವಿ ನಾವು. ಇದು ಯಾಕೆ ಇವತ್ತು ಒಂದೊತ್ತಂದ್ರೆ ಉಪವಾಸ ಇರೋದೇನು ತಿನ್ನೋದಿಲ್ಲ. ಕಾಫಿ ಮಾತ್ರ ಕುಡಿದ್ವಿ. ಕಾಫಿನೂ ಕುಡಿಬಾರ್ದು ಅಂತ ಎಲ್ಲ ಹೇಳಂಗಿಲ್ಲ, ಯಾಕೆಂದರೆ ಕಾಫಿ ಕುಡಿದೇ ಇರೋದಕ್ಕಾಗಲ್ಲ ನಮ್ಮ ಕೈಲಿ. ಕಾಫಿ ಕುಡಿದಿದ್ದೀವಿ, ಅದು ಒಪ್ಕೋತೀವಿ. ಬೇರೆ ಏನು ಇದು ಮಾಡೋದಿಲ್ಲ. ಬೇಕಾದ್ರೆ ಇನ್ನೂ ಮಧ್ಯಾಹ್ನಕ್ಕೆ ಒಂದ್ಸಲ ಕಾಫಿ ಕುಡಿತೀವಿ, ಅದೇ ಊಟ ತಿಂಡಿ ಅದೇನು ತಿನ್ನೋದಿಲ್ಲ. ಏನೂ ತಿನ್ನೋದಿಲ್ಲ. ಅದೇ ಬೆಳಗ್ಗೆಯಿಂದ ಸಂಜೆವರೆಗೂ ಒತ್ತು ಮುಳ್ಕೋವರೆಗೂ ಉಪವಾಸ ಇರ್ತೀವಿ. ಯಾಕೆ ಈ ಉಪವಾಸ ಇರೋದು ಅಂತ ಆಮೇಲೆ ಹೇಳ್ತೀವಿ. ಈ ಬ್ಲಾಗ್ನ ಕೊನೆವರೆಗೂ ನೋಡಿ. ಮ್ಯಾಂಗೋ ಸೀಸನ್ ಇವಾಗ. 3 ಮಾವಿನ ಹಣ್ಣನ್ನು ತಗೊಂಡಿದ್ದಾರೆ ನಮ್ಮ ಶ್ರೀಮತಿಯವರು. ಈಗ ಮಧ್ಯಾಹ್ನ ಏನು ಮಾಡ್ತಿರೋದು ಹೇಳು, ಇದನ್ನೇನಂತಾರೆ? ಹಾಂ, ಮ್ಯಾಂಗೋ ಜ್ಯೂಸ್. ಮಾವಿನ ಹಣ್ಣಿನ ಜ್ಯೂಸ್ನ ಕನ್ನಡದಲ್ಲಿ ಏನಂದರೆ? ಪಾನಕ ಅಲ್ಲ, ಶರ್ಬತ್ ಅಲ್ಲ. ಶರ್ಬತ್ ಅಂದರೆ ಅದೇನೋ ಸಂಸ್ಕೃತ ಪದನೇ ಹಿಂದಿ ಪದನೋ ಅಂತ ಹೇಳಿದರು. ನಾನು ನಿಮಗೆ ಕಮೆಂಟ್ ಮಾಡಿದ್ದೆ, ಯಾರು ನಿನಗೆ ಹೇಳಿದ್ದೆ ಅಲ್ಲ, ನಿಂಬೆಹಣ್ಣಿ ಶರ್ಬತ್ತು ಅಂತ ಕನ್ನಡದಲ್ಲಿ. ಅದನ್ನು ಅಲ್ಲ, ಅದೇನೋ ಸಂಸ್ಕೃತ ಪದನೇ ಏನದು, ಪಾನಕ ಏನೋ ಕರೆಕ್ಟ್ ಅಂತಲೇ ಏನಲ್ಲ ಅದ. ಟ್ರೆಂಡ್ ಮಾಡೋಣ ಕೊಡು ಅದು, ನನಗೇನೆ
ಟ್ರೆಂಡ್ ಮಾಡಿ ಜ್ಯೂಸ್ ಹೆಂಗ್ ಮಾಡ್ತೀಯಾ? ಸುಮ್ಮನೆ ಬಾಯಲ್ಲಿ ಇಟ್ಕೊಳ್ಳೋಣ. ನೀವು ಜ್ಯೂಸ್ ಮಾಡಕ್ ಇದ್ರಲ್ಲಿ ಮಾಡು, ಬೇರೆ ಒಂದು ಟ್ರೆಂಡ್ ಮಾಡೋಣ, ಒಂದು ಟ್ರೆಂಡ್ ಮಾಡೋ ಒಂದು ಫೋಟೋ ತಗೊಳ್ಳೋಣ ಅಷ್ಟೇ. ಜ್ಯೂಸ್ ಮಾಡಕ್ ಅಷ್ಟೇ. ಜ್ಯೂಸ್ ಮಾಡಿ ಆದ್ಮೇಲೆ ಆಯ್ತಾ? ಜ್ಯೂಸ್ ಮಾಡಕ್ ಅಷ್ಟೇ ಇಲ್ಲ, ಬೇರೆ ಹಣ್ಣಲ್ಲಿ ಟ್ರೆಂಡ್ ಮಾಡ್ಬೇಕಷ್ಟೇ. ಟ್ರೆಂಡಿಂಗ್ ಏನ್ ಚಾಕನಪ್ಪ, ಕೊಯ್ಯೋದೇ ಇಲ್ಲ. ಏನು ನಿನ್ನ ಗಂಡ ನಿನ್ನ ಮಗಳು ಅಂದ್ಕೊಂಡ? ನೀನು ಹೇಳ್ತಿದ್ದಂಗೆ ಹೇಳಿದ ಮತ್ತೆ ಕೇಳೋದಕ್ಕೆ ಅದು ಚಾಕು ಅಲ್ವಾ ಮಗಳೇ? ಮೂಗ್ ಕೊಯ್ಕೊಂಡು ಕೊಯ್ಯಲ್ಲ. ಸೇಮ್ ಹಿಂಗೇನೆ ಇಲ್ಲಿ ಹಚ್ಚಿದೆಯಲ್ಲ, ಇದನ್ನ ಹಿಂಗೆ ಇಟ್ಕೊಂಡು ಬಾಯೊಳಗೆ ಇಟ್ಕೋತಾರೆ ಈ ಥರ, ಗೊತ್ತಾ? ಟ್ರೆಂಡಿಂಗ್ ಅದು. ನಮ್ಗೆ ಟ್ರೆಂಡು ಬೇಡ, ಎತ್ತು ಬೇಡ. ಆ ಥರ ಒಂದು ಸೆಲ್ಫಿ ತಗೋಬೇಕು. ನಮ್ಮ ಕೋಲ್ಗೇಟ್ ಫ್ಯಾಮಿಲಿಗೆ ಚೆನ್ನಾಗಿರುತ್ತೆ ಅದು. ಇದು ಹಣ್ಣಿನ ತಿರುಳು ಅಂತಾರೆ ಇದನ್ನ, ಒಳಗಡೆ ತಿರುಳು ಹೊಟ್ಟೆ ಅಲ್ಲ. ಒಂದು ಇನ್ನೊಂದು ಐಡಿಯಾ ಬಂತು, ಅದೇ ಇದೇನಾದ್ರು ಟ್ರೆಂಡಿಂಗ್ ಮಾಡ್ತಾರಲ್ಲ ಅಲ್ಲಿಗೆ ಹಾಕ್ಕೊಂಡು ಈ ಥರ ಮಾವಿನ ಹಣ್ಣಿಂದ ಇದನ್ನ ಹಾಕೋಬಿಟ್ಟು ಹಚ್ಬಿಟ್ಟು ಹಣ್ಣಾಗಿರೋದನ್ನ ಬಾಯಿಗೆ ಇಟ್ಕೊಂಡು ಅದಕ್ಕೊಂದು ಫೋಟೋ ತೆಗೆಯೋದು, ಮೇಲೆ ತೋತಾಪುರಿ ವೈಟ್ ಇರೋದೊಂದು ಹಾಕ್ಕೊಂಡು ಈ ಥರ ಫೋಟೋ ತೆಗೆಯೋದು, ತಗೋಬಿಟ್ಟು ಸೆಲ್ಫಿನ ಕೋಲ್ಗೇಟ್ ಬಳಸಿ ಹಳದಿ ಮಾಯ ಅಲ್ಲಿನಲ್ಲಿ ಕೋಲ್ಗೇಟ್ ಫ್ಯಾಮಿಲಿ ಅಂತ ಏನೋ ಒಂದು ಬರ್ದಾಕಲ್ಲ ಏನು ಚೆನ್ನಾಯ್ತಾ? ಇಲ್ಲ ನೀನು ಬರ್ತೀಯ ಅಷ್ಟೇ. ನಾಳೆ ಅದೇ ಕೆಲಸ ನಮ್ಮ ಬ್ಲಾಗಲ್ಲಿ ಟ್ರೆಂಡಿಂಗ್ ಇದನ್ನ ಹೇಗೆ ಮಾಡಿದ್ವಿ ಅಂತ ಕ್ರಿಯೇಟ್ ಮಾಡಿದ್ವಿ ಅಂತ, ಓಕೆನಾ? ನಾಳೆ ಅದೇ ಕೆಲಸ. ಒಂದು ಹಣ್ಣು ಒಂದು ತೋತಾಪುರಿಕಾಯಿ ಎರಡು ಬೇಕು ನಾಳೆ ಹೇಳಿದ್ದೀನಿ. ಅಲ್ಲ ಬೇಕಲ್ಲ, ನಾನೇ ತಗೊಬರ್ತೀನಿ. ಕಂದ ಏನು ಮಾಡ್ತಿದ್ದೆ ಕಂದ? ನೋಡ್ರಿ ನಮ್ಮ ಇದರಲ್ಲಿ ತಗೊಂಡು ಕೊಡಮ್ಮ ಬೇರೆ ಲೋಟ ತಗೊಂಡೋಗಿ ಮಗಳೇ, ಕಚ್ಕೊಂಡು ಕುಡ್ದಂಗೆಲ್ಲ ಅರ್ಬೇಕು ಅದ್ಬಾರ್ದು ಆಯ್ತಾ? ಬೇರೆ ಲೋಟ ತಗೋ. ಜ್ಯೂಸ್ ಕೊಡ್ತೀನಿ ನಿಂಗೆ. ಹೌದಾ? ಇದೇ ಜ್ಯೂಸಲ್ಲಿ ನನ್ನ ಮಗಳು ಅಲ್ಲ, ಇದೇ ಲೋಟದಲ್ಲಿ ನನ್ನ ಮಗಳಿಗೆ ಜ್ಯೂಸ್ ತಗೊಂಡು ಕೊಡೋಗ ಅಮ್ಮಂಗೆ ನೀರು. ಇಲ್ಲಿ ನೋಡ್ರಿ ನಿಮ್ಗೇನೋ ಒಂದು ತೋರಿಸ್ತೀನಿ. ಇದು ಅರ್ವಿ ನೀರೇ ನಾವು ಕುಡಿಯೋದು. ಅರ್ವಿ ಇಟ್ಟಿದ್ದೀವಿ. ಇದು ನಾಗರಿಕತೆ. ಪಕ್ಕದಲ್ಲೇ ಫ್ರಿಜ್ ಇದೆ ನೋಡ್ರಿ, ಹೊಸ ಫ್ರಿಜ್. ಇದು ಆಧುನಿಕತೆ. ಈ ಆಧುನಿಕತೆಗಿಂತ ನಾಗರಿಕತೆ ಯಾವತ್ತೂ ಬೆಸ್ಟು. ಇದು ಅವಶ್ಯಕತೆ, ಅದಕ್ಕೋಸ್ಕರ ತಗೊಂಡಿದ್ದೀವಿ ಅಷ್ಟೇ. ಹೌದು ತಾನೇ? ಮನುಷ್ಯ ನಾಗರಿಕನಾದಾಗ ಅದು ಇದನ್ನು ಕಂಡಿಡ್ದ, ಮಣ್ಣಿನ ಇದರಲ್ಲಿ ಮಣ್ಣಿನ ಪಾತ್ರೆ ಮಡಿಕೆ ಕುಡಿಕೆ ಎಲ್ಲ ಕಂಡಿಡ್ದ. ಅದು ಯಾವತ್ತೂ ಅದು ಮತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಫ್ರಿಜ್ ಇವೆಲ್ಲ ಅವಶ್ಯಕತೆ. ಈಗ ಏನಂದರೆ ಈ ಮನೆ ಐತೆ ಕಟ್ಟಿದ್ದೀವಿ, ಬೇಕು ತಗೊಂಡಿದ್ದೀವಿ, ಅವಶ್ಯಕತೆ ಅಷ್ಟೇ. ಅದೇನು ತೀರಾ ಅದು ಬೇಕೇ ಬೇಕು ಅಂತಲ್ಲ. ಆದರೆ ಮಣ್ಣಿದ್ದದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗೆಲ್ಲ ನೋಡಿ ಈಗಾಗಲೇ ಮಡಿಕೆ ಕುಡ್ಕೆನೆ ಮತ್ತೆ ಬಳಸ್ತವ್ರೆಲ್ಲ, ಹಳೇ ಥರಕ್ಕೆ ಹೋಗ್ತವ್ರೆ, ನಾಗರಿಕತೆ ಕಾಲಕ್ಕೆ ಹೋಗ್ತವ್ರೆಲ್ಲ ಮನುಷ್ಯರು. ಈಗ ಆಧುನಿಕತೆಯಿಂದ ತಿರ್ಗಾ ನಾಗರಿಕತೆಗೆ ಹೋಗ್ತವ್ರ ಜನ ಎಲ್ರು. ಸರಿ, ಇವಾಗ ಜ್ಯೂಸ್ ಮಾಡೋಣ. ಜಾಸ್ತಿ ಇದನ್ನೇ ಹೇಳಿದ್ರೆ ಯಾರೋ ಇತಿಹಾಸ ಮೇಷ್ಟ್ರು ಕೊಯ್ತಾವ್ರೆ, ಪಾಠ ಮಾಡ್ತಾವ್ರೆ ಅಂತ ಅನ್ನಿಸ್ಬಿಡುತ್ತೆ ಬೇರೆಯವ್ರಿಗೆ. ಸರಿ, ಈಗ ಮಾವಿನ ಹಣ್ಣಿನ ತಿರುಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇದಕ್ಕೆ ಸಕ್ಕರೆ, ಮಾವಿನ ಹಣ್ಣಿನ ಸೀರ್ ಸಾಕು, ಸಕ್ಕರೆ ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಆಗ್ತಿಲ್ಲ, ಬೇರೆ ಟೈಮಲ್ಲಿ ಜ್ಯೂಸ್ ಮಾಡಿದ್ರೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಹಂಗೆ ಐಸ್ ಕ್ಯೂಬ್ ಹಾಕ್ತೀವಿ. ಏನಮ್ಮ ಹೊಸ ಫ್ರಿಜ್ ತಗೊಂಡು ಐಸ್ ಕ್ಯೂಬ್ ಬೇರೆ ಹಾಕ್ತೀರಾ? ಅದಲ್ಲೇ ಕಚ್ಕೊಬಿಟ್ಟಿದ್ದ ಐಸ್ ಆಗಿ. ನಮ್ಮ ಮನೆಯಲ್ಲಿ ಐಸ್ ಕ್ಯೂಬ್ ಇದೆ ನೋಡಿ. ಎಲ್ಲರ ಮನೇಲಿ ಫ್ರಿಜ್ ಇರೋ ಮನೇಲಿ, ಅಲ್ಲ ನಮ್ಮ ಮನೇಲಿ ಹೊಸ್ತಾಗಿದೆ. ಅದಕ್ಕೆ ಏನ್ ಗೊತ್ತಾ, ಇದ್ರ ಜೊತೆ ಬೇಕಿದ್ರು ಹಾಕೋಬಹುದು, ಅಥವಾ ಇದನ್ನ ರುಬ್ಬು ಬಿಟ್ಟು ಆಮೇಲೆ ಬೇಕಿದ್ರು ಲೋಟಕ್ಕೆ ಹಾಕ್ಬೇಕಾದ್ರು ಸಹ ಹಾಕೋಬಹುದು. ನಾನು ಹೆಂಗ್ ಹಾಕ್ಲಿ? ಯಾವ ತರ ಈಸಿ ಸುಲಭ ಆಗುತ್ತೋ ಆ ತರ ಹಾಕು. ಮಿಕ್ಸಿಗೆ ಹಾಕು, ಚೆನ್ನಾಗಿರ್ತೈತೆ. ಅದ ಹೆಂಗ್ ಬರ್ತೈತೆ? ಅದು ಒಂದ್ 5 ನಿಮಿಷ ಹಂಗೆ ಬಿಟ್ರೆ ಬರುತ್ತೆ. ಬರ್ತೈತೆ? ಬಂತು, ಸೂಪರ್. ತಣ್ಣಗೆ ಆಗ್ತಿಲ್ವಾ? ತಣ್ಣಗೆ ಹಾಕ್ಬಿಡ್ಲಾ? ಸಾಕಲ್ವಾ? ಜಾಸ್ತಿನೇ ಆಯ್ತು. ಎಲ್ಲ ಹಾಕ್ಬಿಡೋದೇನಾ? ಹೋಯ್ತು, ಅಲ್ಲಿ ನೋಡು, ಅಲ್ಲಿ ಕೂಡ ಹೋಯ್ತು. ಇರ್ಲಿ ಬಿಡು, ಸಾಕು. ಮಿಕ್ಸಿಗೆ ಹಾಕೋಣ. ಬಿಡಮ್ಮ ಮಗ್ಲೆ, ಸಾಕು. ಜಾಸ್ತಿ ಆಗುತ್ತೆ, ಸಾಕು ಮಗ್ಲೆ. ಬಿಸಿಲು ಜಾಸ್ತಿ, ಬಿಸಿಲು ಚೆನ್ನಾಗಿರುತ್ತೆ, ತಣ್ಣಗೆ. ಬಿತ್ತಾ? ಬಿತ್ತು. ಅದು ಒಂದ್ 5 ನಿಮಿಷ ಈಚೆ ತೆಗ್ದಿಟ್ಬಿಟ್ರೆ ಅದೇ ಬಿಡುತ್ತೆ. ಗ್ರೈಂಡ್ ಆಯ್ತಾ? ಇದ್ರ ಕೊಯ್ಯಿ ಮಗ್ಲೆ ಮೊದಲು. ಒಯ್ದಾ? ಅಮ್ಮನಿಗೆ ಸಹಾಯ ಮಾಡಿಕೊಟ್ಟ ಮಗಳು. ಈಗ ಅರ್ವಿ ನೀರು
ನಾವು ಫ್ರಿಜ್ ನೀರ್ ಹಾಕ್ತಾ ಇಲ್ಲ, ಅರ್ವಿ ನೀರ್ ಹಾಕ್ತಾ ಇದೀವಿ. ಓಹೋ, ನೀವು ನಾಗರಿಕ ಮನುಷ್ಯರು. ಮತ್ತೆ ಫ್ರಿಜ್ಜಾಗಿ ರೈಸ್ ಹಾಕುದ್ರಿ ಅವಾಗ? ಏನಮ್ಮ ಮಜ್ಜಿಗೆ ಕಡಿತಿದ್ಯಾ? ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಹೌದಾ? ಇದರಲ್ಲೂ ಮಜ್ಜಿಗೆ ಇರೋದು. ಮ್ಯಾಂಗೋ ಜ್ಯೂಸಲ್ಲಿ ಬೆಣ್ಣೆ ಬರುತ್ತಾ? ಸರಿ ಆಯ್ತು. ಮ್ಯಾಂಗೋ ಜ್ಯೂಸಲ್ಲಿ ಬೆಂಗನೆ ಬರುತ್ತಾ? ಸಾಕಾ? ಮಿಕ್ಸ್ ಮಾಡ್ದಾ? ಇವಾಗ ಚೆನ್ನಾಗಿ ಸೂಪರ್ ಆಗಿದೆ. ಈಗ ಇದನ್ನ ಇದಕ್ಕೆ ಹಾಕೊಂಡು ಕುಡಿಯೋದು ಅಷ್ಟೇ. ನಾನು ನೋಡುತ್ತೆ ನೋಡು, ಬೇರೆ ಏನಾದ್ರು ಪ್ಲಾನ್ ಇದೆಯೇನೋ? ಅಲ್ಲ, ಏನಂದ್ರೆ ಇದಕ್ಕೆ ಹಾಕಿದ್ಮೇಲೆ ಅದ್ರ ಮೇಲೊಂದು ಪುದೀನ ಪೀಸು, ಆಮೇಲೆ ಒಂದು ಸ್ಟ್ರಾ ಹಾಕ್ಬಿಟ್ಟು ಹಿಂಗೆ ನೋಡಿ ಹಿಂಗೆ ಹಿಂಗೆ ಸ್ಟೈಲಾಗಿ ಹಿಂಗಿಕ್ಕಿ. ಇಲ್ಲ ಏನೋ ಫೋಟೋದಲ್ಲಿ, ರೀಲ್ಸಲ್ಲಿ, ವಿಡಿಯೋದಲ್ಲೆಲ್ಲ ನೋಡಿದ್ದೀವಲ್ಲ, ಫಿಲಮಲ್ಲೆಲ್ಲ ಆ ಥರ ಡಿಸೈನ್ ಇಲ್ವಾ ಅಂತ. ಏನಿಲ್ಲ. ಅಲ್ಲ, ಗಾಜಿನ ಲೋಟ ಇಲ್ಲ, ಸ್ಟೀಲ್ ಲೋಟ ಇರೋದು. ಡಿಸೈನ್ ಏನು ಮಾಡೋಕ್ಕಾಗುತ್ತೆ ಇದರಲ್ಲಿ ಅಲ್ವಾ? ಅದನ್ನೇ ಹೇಳ್ತಾ ಇದ್ದೆ, ಹೇಳೋಣ ಅನ್ಕೊಂಡಿದ್ದೆ ನಾನು, ನೀನು ಹೇಳ್ಬಿಟ್ಟೆ. ನಿಂದು ಒಂದೇ ಮನಸ್ಸಲ್ವಾ? ಎರಡು ಮಾತು ಹಂಗೆ ಬಂದ್ಬಿಡುತ್ತೆ. ನಾನು ಹೇಳೋ ಮಾತು ನೀನು ಹೇಳ್ತೀಯ, ಕೆಲವೊಂದ್ಸಲ ನೀನು ಹೇಳೋ ಮಾತನ್ನ ನಾನು ಹೇಳ್ತೀನಿ. ಅಲ್ಲ, ಈಗ ನನ್ನ ಮಗಳು ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ತಾಳೆ. ಅದಕ್ಕೇನು ಟೇಸ್ಟ್ ಇರುತ್ತೆ? ಚೆನ್ನಾಗಿರುತ್ತೆ ಜ್ಯೂಸ್, ಅದಕ್ಕೇನು ಟೇಸ್ಟ್ ಇರುತ್ತಾ? ಹೆಂಗಿದೆ? ಹೊಟ್ಟೆ ಎಲ್ಲ ತಣ್ಣಗಾಯ್ತು, ಸ್ವಲ್ಪ ಹುಳಿ ಐತೆ. ಜ್ಯೂಸ್ ಸಕ್ಕರೆ ಹಾಕ್ಬೇಕಿತ್ತು ಅನ್ಸುತ್ತೆ. ನೀನು ಅದನ್ನೇ ಜಾಸ್ತಿ ಅಂದೆ. ನಾನಿದ್ರ ಸಕ್ಕರೆ ಅಂಶ ಇರ್ತೈತೆ ಬೇಡ ಅನ್ಕೊಂಡೆ. ಬರೀ ಮಾವಿನಕಾಯಿ ಸ್ವೀಟ್ ಇರ್ತೈತೆ, ಸ್ವಲ್ಪ ನೀರ್ ಹಾಕ್ತಿವಲ್ವಾ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಇವಾಗ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಜಾಸ್ತಿ ಸಕ್ಕರೆ ಹಾಕೋದು ಬಿಡು. ಇವಾಗ ಹಂಗೆ ಕುಡಿಯೋಣ, ಸಕ್ಕರೆ ಏನ್ ಬೇಡ ಇರ್ಲಿ. ತೀರಾ ಏನು ಹುಳಿ ಇಲ್ಲ, ಆದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಇದ್ದೀರಿ, ಇನ್ನು ಸ್ವಲ್ಪ ಸ್ವೀಟ್ ಬಂದಿರುತ್ತೆ. ಅದು ಮಾವಿನ ಹಣ್ಣು ಸ್ವೀಟ್ ಇತ್ತಲ್ಲ, ನಾವು ತಿನ್ಬೇಕಾರಲ್ಲ ಸ್ವೀಟ್ ಅಂತಿದ್ರಲ್ಲ ನೀವು, ಅದಕ್ಕೆ ಮತ್ತೆ ಸಕ್ಕರೆ ಹಾಕಿದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ನಾನು ಬೇಡ. ಗೊತ್ತಿರಲ್ವಲ್ಲ, ಇವಾಗ ಗೊತ್ತಾಯ್ತಲ್ಲ, ಬಿಡು. ನೆಕ್ಸ್ಟ್ ಟೈಮ್ ಮಾಡೋಣ ಆಯ್ತಾ? ಈಗ ಸಂಜೆ ಆಗೈತೆ. ಸಂಜೆ ಸಾಂಬಾರು ಮಾಡೋದಕ್ಕೆ ಇಷ್ಟು ತರಕಾರಿ ತಗೊಂಡಿದ್ದಾರೆ. ತುಂಬ ಅಲ್ಲ, ಸ್ವಲ್ಪ ಎಷ್ಟೋ ಒನ್ ಟೈಮ್ ಮಾಡ್ತಿರೋದಲ್ಲ. ಒನ್ ಟೈಮ್ ಸಾಂಬಾರು ಮಾಡೋದು. ಏನು ಸಾಂಬಾರು ಹೇಳು? ಮಿಕ್ಸ್ ತರಕಾರಿ ಹುಳಿ ಸಾಂಬಾರು. ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ತರಕಾರಿ ಏನೇನು ತಗೊಂಡ್ರೋದೆಲ್ಲ, ಮತ್ತು ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಇದೇನದು ಒಣಮೆಣ್ಸಿಕಾಯಿ, ಖಾರದ ಮೆಣಸಿಕಾಯಿ ಅಲ್ಲ, ಬ್ಯಾಡಿಗೆ ಮೆಣಸಿಕಾಯಿ ಬೇಕಾದ್ರೆ ಹಾಕೋಬೋದು, ಖಾರದ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ. ಈಗ ಸಾಂಬಾರು ಮಾಡಬೇಕು. ಅದಕ್ಕೆ ಬೆಳ್ಳುಳ್ಳಿ, ಇರುವೆ ಓಡಾಡ್ತಿದ್ದ ಪಾಪ, ಇರುವೆ ಕರಿ ಇರುವೆ. ಅಯ್ಯೋ, ಇರುವೆ ಎಷ್ಟೋ ಗೊತ್ತಾ. ಟೊಮೊಟೊ ಬಿತ್ತಾದು ಅಂತ ಏನಾಗಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಬೇಡ ಸುಮ್ಮನೆ. ಏನದು? ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದ್ಮೇಲೆ ನಾನು ಏನೇನು ಮಿಕ್ಸ್ ತರಕಾರಿ ಹೆಚ್ಕೊಂಡಿದ್ವಲ್ವಾ, ಆ ತರಕಾರಿನೆಲ್ಲ ಸೇರಿಸ್ಕೊಂಡ್ವಿ. ಅದೆಲ್ಲ ತರಕಾರಿ ಸೇರಿಸ್ಕೊಂಡವ್ರೆ. ಆಮೇಲೆ ಕೊತ್ತಂಬರಿ, ತೆಂಗಿನಕಾಯಿ ತುರಿ ಮಾತ್ರ ಹಂಗೆ ಐತೆ. ತರಕಾರಿ ಮಾತ್ರ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕಲ್ಲ. ತರಕಾರಿ ಜೊತೆ ಸ್ವಲ್ಪ ಬೇಳೆ ಹಾಕಿದ್ರೇ ಸಾಂಬಾರ್ಗೊಂದು ರುಚಿ, ಘನತೆ, ಗೌರವ ಅಂತಾರಲ್ಲ, ಏನೋ ಜೀವನಕ್ಕೆ, ಆ ಥರ ಸಾಂಬಾರಿಗೆ ತೊಗರಿಬೇಳೆ ಬೇಕು. ಆಮೇಲೆ ಅದಕ್ಕೆ ವಿಶೇಷವಾಗಿ ಕಲರು, ಬಣ್ಣ ಹಾಕ್ಲೇಬೇಕು. ಬಣ್ಣ, ಅರಿಶಿನ, ಅಡುಗೆ ಅರಿಶಿನ. ಇದೇನು ಗೊತ್ತಾ? ನನಗೆ ಗೊತ್ತು. ಇದಕ್ಕೆ ಸಾಂಬಾರು ಪೌಡ್ರ್ ಏನೂ ಹಾಕ್ತಿಲ್ಲ, ವಿಶೇಷವಾಗಿ ಧನಿಯಾ ಪುಡಿ ಏನೂ. ಇದು ಬಂದ್ಬಿಟ್ಟು ಮೊನ್ನೆ ವಾಂಗಿಬಾತ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ವಾ, ಆ ವಾಂಗಿಬಾತ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಸಾಂಬಾರು ಹೆಂಗಿರುತ್ತೆ ನೋಡೋಣ ಅದು ಹಾಕಿದ್ರೆ. ಸ್ವಲ್ಪ ಹಾಕಿದ್ದಾರೆ ನೋಡಿ, ವಾಂಗಿಬಾತ್ ಪೌಡ್ರ್ ಜಾಸ್ತಿ ಹಾಕಿಲ್ಲ, ಸಾಕಾಗುತ್ತೆ. ಒನ್ ಟೈಮ್ ಸಾಂಬಾರ್ ಅಲ್ವಾ. ಈಗ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದೀವಿ. ಇದಕ್ಕೆ ನೀರು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಹೌದಾ? ಎಲ್ಲ ತಿರುಗಿಕೊಂಡು ಆಮೇಲೆ ನೀರು ಹಾಕೋಣದ. ಆಮೇಲೆ ನೀರು ಹಾಕೋದು. ಹಾಕ್ತಾ ಇದ್ದೀನಿ ಕಲ್ಲುಪ್ಪು 2 ಲೋಟನ. ಈಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು
ಕ್ಯಾಪ್ ಹಾಕ್ಬಿಟ್ಟು 3 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ ಸಂಜೆ ಆಯಿತು. ಈಗ ತಾನೇ ನಮ್ಮ ಅಪ್ಪ ಬಂದರು. ಅವ್ರು ಬರ್ತಿದ್ದಂಗೆ ಕುಡಿಯೋದಕ್ಕೆ ನೀರು ಕೊಟ್ಬಿಟ್ಟು ಅವ್ರು ತಂದಿರೋ ದೇವ್ರ ಪ್ರಸಾದನ ನಮ್ಮ ಶ್ರೀಮತಿಯವರು ದೇವ್ರ ರೂಮಲ್ಲಿ ಇಡ್ತಾವ್ರೆ, ದೇವ್ರ ಮನೇಲಿ. ದೇವಸ್ಥಾನಕ್ಕೆ ಹೋಗಿದ್ರು ಅವರು. ಯಾವ ದೇವಸ್ಥಾನ ಅಂದರೆ ನೋಡಿರಿ, ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ನಮ್ಮ ಮನೇಲಿ ಅದು ಫೋಟೋನೂ ಇದೆ ನೋಡಿ. ಅದು ಪೂಜೆ ಮಾಡ್ತಾರೆ ನಮ್ಮ ಶ್ರೀಮತಿಯವರು. ದೇವಸ್ಥಾನದ ಪ್ರಸಾದ ಎಲ್ಲ ತಂದು ಇಲ್ಲಿಟ್ವಿ. ಮತ್ತು ನೋಡಿರಿ, ಈ ಥರ ಪೂಜೆ ಮಾಡ್ತೀವಿ. ಬೆಳಿಗ್ಗೆ ಹೇಳೋದು ಮರ್ತೆ ನಾನು, ವಿಳೆದೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಮಾವಿನ ಎಲೆ ಇಟ್ಟಿದ್ರು. ಮತ್ತು ಬೆಳಿಗ್ಗೆ ಅಷ್ಟೇ ಅಲ್ಲ, ಸಂಜೆ ಸಹ ನಮ್ಮ ಮನೇಲಿ ಈ ಥರ ದೀಪ ಹಚ್ಚಿ ಪೂಜೆ ಮಾಡ್ತಾರೆ, ಸಂಜೆ ಟೈಮು ಸಹ. ಆಮೇಲೆ ನಮ್ಮ ಶ್ರೀಮತಿಯವರು ನಮ್ಮ ಅಪ್ಪ ಹೋಗಿ ಬಂದ್ರಲ್ಲ, ಅದೆಲ್ಲ ಬ್ಯಾಗು ಎಲ್ಲ ತೆಗೆದಿಟ್ಟು, ಮತ್ತು ಇಲ್ಲಿ ಬಿಸ್ಕೆಟ್ ತಂದಿದ್ರು ಅಮ್ಮ ಮಗಳಿಬ್ರಿಗೂ. ನಮ್ಮ ಅಪ್ಪ ಆ ಬಿಸ್ಕೆಟು ಎಲ್ಲ ಎತ್ತಿಡ್ತಾವ್ರೆ. ನೋಡೋಕ್ಕೇನೋ ಕಲರ್ ಕಾಣ್ತಾ ಇದೆ, ತಿನ್ನಕ್ಕೆ ಹೆಂಗಿರ್ತೈತೆ ನೋಡಬೇಕು. ಚೆನ್ನಾಗಿರ್ತದೆ. ಒನ್ ಟೈಮ್ಗಲ್ಲ ಸಾಕು ನಮ್ಮ ಮನೇಲಿ. ನೋಡು, ಅದು ಸ್ವಲ್ಪನೇ ಎಣ್ಣೆ ಹಾಕಿರೋದು. ಅದು ನೋಡಿ ಎಷ್ಟೊಂದು ಎಣ್ಣೆ ಥರ ಕಾಣುತ್ತೆ. ಮಿಕ್ಸ್ ತರಕಾರಿ ಸಾಂಬಾರ್, ಹುಳಿ ಸಾಂಬಾರು. ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದು ಹುಳಿ ಸಾಂಬಾರು ಇಷ್ಟ ಆಗಲ್ಲ. ನಮ್ಮ ಅಪ್ಪಂಗೆ ಬಿಟ್ಟರೆ ಬೇರೆ ಯಾರಿಗೂ ಇಷ್ಟ ಆಗಲ್ಲ. ನಮಗಂತೂ ಬಸ್ಸಾರೇ ಇಷ್ಟ ಜಾಸ್ತಿ. ಏನೋ ಒನ್ ಟೈಮ್ ಆದರೆ ತಿಂತೀವಿ, ಅದೇ ಇನ್ನೊಂದು ಟೈಮ್ ತಿನ್ಬೇಕಾದ್ರೆ ಬೇಜಾರು. ಹುಳಿ ಸಾಂಬಾರು ಬಸ್ಸಾರಾದರೆ ಹೋಗಿ ತಂಗ್ಲಾಗಲಿ ಬಿಸಿ ಮಾಡಿ ಇಕ್ಕಿರೋ 2 ದಿನ 3 ದಿನ ಬೇಕಾದ್ರೆ ತಿಂತೀವಿ. ಬಿಸಿ ಮಾಡಿದಷ್ಟು ರುಚಿ ಇರ್ತದೆ. ನೀರು ಮಾಡಬೇಕಾದ್ರೆ ರಾಗಿ ಹಸಿಟ್ಟು ಹಾಕೋದು. ಹಳೆ ಬ್ಲಾಗರ್ ನೋಡ್ಬಿಟ್ಟಿದ್ದಾರಲ್ಲ ರಾಗಿ ಮುದ್ದೆ ಮಾಡೋದು ಹೆಂಗೆ ಅಂತ. ನಮಗೆ ದಿನಕ್ಕೊಂದ್ಸಲ ರಾಗಿ ಮುದ್ದೆ ಇದ್ರೇ ಅದೊಂದು ಇದು ರುಚಿ. ರುಚಿ ಹೇಳ್ತೀವಿ, ತೃಪ್ತಿ. ಊಟ ಮಾಡಿದ್ವಿ, ಸಮಾಧಾನ. ತೃಪ್ತಿ ಅಲ್ಲ, ಸಮಾಧಾನ. ಊಟ ಮಾಡಿದ್ವಿ ಅಂತ ಅನ್ಸದೆ ರಾಗಿ ಮುದ್ದೆ ಊಟ ಮಾಡಿದಾಗ. ಬಿಸಿ ರಾಗಿ ಮುದ್ದೆ ರೆಡಿ. ನಮ್ಮ ಅಪ್ಪ ಬರೋ ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ರೈಸು ಸಾಂಬಾರು ಎಲ್ಲ ಮಾಡಿಬಿಟ್ಟಿದ್ರು. ಬರ್ತಿದ್ದಂಗೆ ಬಿಸಿ ಮುದ್ದೆ ಮಾಡಿಕೊಟ್ರು. ಅವರು ಎಲ್ಲೂ ಹೊರಗಡೆ ಹೋಟ್ಲಲ್ಲಿ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ಅವ್ರು ನೆನ್ನೆ ಹೋಗಿದ್ದು ಇವತ್ತು ಬಂದಿದ್ದಾರೆ ದೇವಸ್ಥಾನ ಎಲ್ಲ ನೋಡಿಕೊಂಡು. ಅದಕ್ಕೆ ಬರ್ತಿದ್ದಂಗೆ ಊಟ ಇಟ್ಟರು. ತಾತ ಮೊಮ್ಮಗಳು ರಾತ್ರಿ ಹೊತ್ತು ಇದೇ ಥರ ಜೊತೆಲಿ ಊಟ ಮಾಡೋದು. ಇವತ್ತು ಅಮಾವಾಸ್ಯೆ ಗೊತ್ತಲ್ಲ ನಿಮಗೆ, ಸಿಗಂದೂರಲ್ಲಿ ವಿಶೇಷ ಪೂಜೆ ಇರುತ್ತೆ. ನಾವು ಮನೆ ಕಟ್ಟೋದಕ್ಕೂ ಮುಂಚೆ ಹೋಗಿದ್ವಿ. ಹಳೆ ಬ್ಲಾಗಲ್ಲಿ ನೋಡಿದ್ರಲ್ಲ, ಹೇಳಿದ್ವಲ್ವ? ಹಳೆ ಬ್ಲಾಗಲ್ಲಿ ತಿರಲ್ಲ, ಮೊನ್ನೆ ಇತ್ತೀಚೆಗೆ ಬ್ಲಾಗಲ್ಲಿ ಹೇಳಿದ್ದೀವಿ ಹಿಂಗೆ ಹೋಗಿದ್ವಿ ಅಂತ. ಮತ್ತೆ ಮನೆ ಕಟ್ಟಿದ ಮೇಲೆ ಹೋಗ್ಬೇಕು ಅಂತ ನಮ್ಮ ಅಪ್ಪ ಅಂದ್ಕೊಂಡು ಈಗ ಹೋಗಿದ್ದಾರೆ. ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ ಇರುತ್ತೆ. ಹೋದರೆ 3 ಅಮಾವಾಸ್ಯೆಗೂ ಹೋಗ್ತಾರೆ, 3 ತಿಂಗಳು. ಅದಕ್ಕೆ ನಾವು ಏನು ಅಂದ್ಕೊಂಡ್ವಿ ಅಂದರೆ, ಅಮಾವಾಸ್ಯೆಗೆ ಅವ್ರು ಪೂಜೆಗೆ ಹೋಗ್ತಾರಲ್ಲ ಅವತ್ತು ಅಲ್ಲಿ ಪೂಜೆ ಮಾಡಿಸೋ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಮಾವಾಸ್ಯೆ ದಿನ ಉಪವಾಸ ಇರಬೇಕು. ಅಂದರೆ ಉಪವಾಸ ಅಂದರೆ ನಾವೇನೂ ತಿನ್ನೋದಿಲ್ಲ, ಉಪ್ಪು ಖಾರ ಹಾಕಿರೋದೇನು ತಿನ್ನೋದಿಲ್ಲ, ಊಟ ಇಲ್ಲ. ಅದಕ್ಕೆ ಬೆಳಿಗ್ಗೆ ನೋಡಿದ್ರಲ್ಲ ನಮ್ಮ ಜಾಣೆ ಮಗಳಕ್ಕಷ್ಟೇ ಏನದು ತಿಂಡಿ ಮಾಡಿಕೊಟ್ಟಿದ್ದು. ಆಮೇಲೆ ನಾವು ಕಾಫಿ ಮಾಡ್ಕೊಂಡು ಕುಡಿದ್ವಿ. ನಿಜ ಒಪ್ಕೋತೀವಿ, ಕಾಫಿ ಮಾತ್ರ ಕುಡಿತೀವಿ, ಬೇರೆ ಏನೂ ಇಲ್ಲ. ಮತ್ತು ಮಧ್ಯಾಹ್ನ ಒಂದ್ಸಲ ಮ್ಯಾಂಗೋ ಜ್ಯೂಸ್, ಮಾವಿನ ಜ್ಯೂಸ್ ಕುಡಿದ್ವಿ. ಆಮೇಲೆ ಸಂಜೆ ಒಂದ್ಸಲ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಈಗ ಅಡುಗೆ ಆಗಿದೆ, ರಾತ್ರಿ ಊಟ ಮಾಡ್ತೀವಿ ಅಂದ್ಕೊಂಡಿದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ 1 ಹೊತ್ತು ಮಾಡ್ತೀವಿ, ಉಪವಾಸ ಮಾಡ್ತೀವಿ ಅಂತ. ಉಪವಾಸ ಮಾಡಿದ್ವಿ. ಇವಾಗ ಊಟ ಮಾಡಬೇಕು. ಅದೇ ಉಪವಾಸ ಇರೋದಕ್ಕೆ ಕಾರಣ ಏನು ಅಂದರೆ ಇದೇನೆ, ಅಮಾವಾಸ್ಯೆ ದಿನ ಅಲ್ಲಿ ಪೂಜೆ ಆಗ್ತಾರಲ್ಲ ಅವಾಗ. ಅಂದರೆ ಪ್ರತಿ ಅಮಾವಾಸ್ಯೆಗೂ ಉಪವಾಸ ಇರ್ತೀವಿ ಅಂತಲ್ಲ, 3 ಅಮಾವಾಸ್ಯೆಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ರು ನಮ್ಮಪ್ಪ. ಆ 3 ಅಮಾವಾಸ್ಯೆಗೆ ಏನು ಹೋಗ್ತಾರೆ ಪೂಜೆ ಮಾಡಿಸೋದಕ್ಕೆ, ಉಪವಾಸ ಮಾಡ್ತೀವಿ ಅಂತ. ಈಗ ಊಟ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಬೇರೆ ಏನಾದರೂ ಹೇಳೋದಿದ್ದೀರಮ್ಮ? ಇನ್ನೇನಿಲ್ಲ. ಹೌದಾ? ಇಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.